ಕೋಡುಬಳೆ ಅಂದ್ರೆ ಅಡುಕಲೆ. ಮೇಲ್ಮನೆಯಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ವಿಧೇಯಕ ಅಂಗೀಕಾರ. ವಿಧೇಯಕ ಅಂಗೀಕಾರದ ಬೆನ್ನಲ್ಲೇ ಮೋದಿ ವಿಡಿಯೋ ಸಂದೇಶ. ಉತ್ತರ ಕೊಡಲಾಗದಿದ್ರೆ ರಾಜೀನಾಮೆ ಕೊಡ್ಲಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಪಟ್ಟು. ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಸಭೆಯಲ್ಲಿ ಅಂಗೀಕೃತವಾಗಿದ್ದ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ವಿಧೇಯಕ ರಾಜ್ಯಸಭೆಯಲ್ಲೂ ಅಂಗೀಕಾರವಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಬಿಲ್ ಕಾನೂನಾಗುವುದಕ್ಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ. ಆದರೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಬಗ್ಗೆ ಗೃಹ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸಚಿವ ಅಮಿತ್ ಶಾ ಉತ್ತರಕ್ಕೆ ವಿರೋಧ ಪಕ್ಷಗಳ ಸದಸ್ಯರು ಆಗ್ರಹಿಸಿದ್ರು. ಈ ವೇಳೆ ರಾಜ್ಯಸಭೆಯಲ್ಲಿ ಸಭಾತ್ಯಾಗ ಮಾಡಿದ್ರು. ಇದರಿಂದ ರಾಜ್ಯಸಭೆ ಕಲಾಪವನ್ನ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಮುಂದೂಡಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ವಿಧೇಯಕ ಅಂಗೀಕಾರ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ವಿಡಿಯೋ ಸಂದೇಶ ರಿಲೀಸ್ ಮಾಡಿದ್ದಾರೆ. ಸಂಸತ್ನ ಉಭಯ ಸದನಗಳಲ್ಲಿ ಸುದೀರ್ಘ ಚರ್ಚೆಯಾಗಿದೆ. ನೀಡಿದ್ದ ಭರವಸೆ ಸಂಪೂರ್ಣವಾಗಿ ಈಡೇರಿಸಿದ್ದೇನೆ. ದೇಶದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈ ವಿಧೇಯಕ ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡಲಿದೆ. ಆತ್ಮವಿಶ್ವಾಸದ ಪರೀಕ್ಷಾ ವ್ಯವಸ್ಥೆಯತ್ತ ಪ್ರಮುಖ ಹೆಜ್ಜೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವ ಗ್ಯಾಂಗ್ಗಳನ್ನ ಬಿಡುವುದಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ರಕ್ಷಣೆಗೆ ಕೇಂದ್ರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ऐसी परिस्थितियों को लंबे समय तक नहीं चलने देंगे। इस विश्वास के साथ साथियों, आइए हम सब मिल करके विकसित भारत के स्वप्नों को पूर्ण करने के लिए कंधे से कंधा मिलाकर के चले. ಹೊಸ ವಿಧೇಯಕ ಜಾರಿ ಕಣ್ಣೊರೆಸುವ ತಂತ್ರವಾಗಿದೆ ಅಂತ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಅವರು, ಟಾಸ್ಕ್ ಫೋರ್ಸ್ ಹೊಸ ಬಿಲ್ನಿಂದ ಯಾವುದೇ ಪ್ರಯೋಜನವಾಗಲ್ಲ ಎಂದಿದ್ದಾರೆ. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಯಾಕೆ ಮೌನ ವಹಿಸಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಸದನಕ್ಕೆ ಬಂದು ಉತ್ತರ ಕೊಡಲಾಗದಿದ್ದರೆ ಅಮಿತ್ ಶಾ ರಾಜೀನಾಮೆ ಕೊಡಲಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. लाठी चार्ज कराने के लिए, आंसू गैस करने के लिए, छोड़ने के लिए पैलेट गन के इस्तेमाल का आदेश किसने दिया? सूत्रधार कौन थे? अच्छा, मुझे मालूम नहीं. देश इन सवालों का जवाब चाहता है. अगर गृह मंत्री इनके जवाब नहीं दे सकते तो उन्हें इस्तीफा देना चाहिए. ರಾಮ ಮಂದಿರ ದೇಣಿಗೆ ಹಗರಣ ಖಂಡಿಸಿ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಂಸತ್ ಆವರಣದಲ್ಲಿ ಇಂಡಿಯಾ ಸಂಸದರು ಪ್ರತಿಭಟನೆ ನಡೆಸಿದ್ರು. ಕಾಣಿಕೆ ಪೆಟ್ಟಿಗೆ ಇಟ್ಟು ಕಾಣಿಕೆ ಕದ್ದವರು ಯಾರು ಅಂತ ಘೋಷಣೆ ಕೂಗಿದ್ರು. ಕಾಣಿಕೆ ಕಳ್ಳರು ಗೃಹ ಸಚಿವರೇ ಸದನಕ್ಕೆ ಬನ್ನಿ ಅಂತ ಘೋಷಣೆ ಕೂಗಿದ್ರು. ಆವರಣದಲ್ಲಿ ಹುಂಡಿ ಇಟ್ಟು ಕಾಣಿಕೆ ಹಾಕುವ ಮೂಲಕ ಸರ್ಕಾರವನ್ನ ಟೀಕಿಸಿದ್ರು. ಸಂಸದೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಎಂಬತ್ತೆರಡು ವರ್ಷಗಳಿಂದ ಕರುನಾಡಿನ ಮನೆ ಮಾತಾಗಿರುವ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಸ್ಟೋರ್ನಲ್ಲಿ 12ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಕಳೆಗಟ್ಟಿತ್ತು. ಈ ಸಂಭ್ರಮದಲ್ಲಿ ಸುದರ್ಶನ್ ಸಿಲ್ಕ್ನ ಬ್ರ್ಯಾಂಡ್ ಅಂಬಾಸಿಡರ್ ನಟಿ ರೇಷ್ಮಾ ನಾಣಿಯ, ಸುದರ್ಶನ್ ಸಿಲ್ಕ್ ಮಲ್ಲೇಶ್ವರಂ ಸ್ಟೋರ್ನ ಎಂಡಿ ಜೆಆರ್ ಶ್ರೀನಿವಾಸ್ ಹಾಗೂ ಕುಟುಂಬ ದೀಪ ಬೆಳಗಿ ಕೇಕ್ ಕತ್ತರಿಸಿ ಆಚರಿಸಲಾಯಿತು. ಆಷಾಢ ಮಾಸಕ್ಕಾಗಿ ಭರ್ಜರಿ ಡಿಸ್ಕೌಂಟ್ ನೀಡಲಾಗಿದೆ. ಸೊ ಈ 12 ವರ್ಷದಲ್ಲಿ ನಾವು ನೋಡಿರುವಂಥ ಸ್ಟ್ರಗಲ್ ಇರ್ಬೋದು, ಸಕ್ಸಸ್ ಇರ್ಬೋದು, ಎಲ್ಲ ಈಗ ನಮ್ಮ ಕಣ್ಮುಂದೆ ಇದೆ. ಸೊ ನಮ್ಮ ಕಸ್ಟಮರ್ಸು ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಪರಿಶ್ರಮ ಡಿಪೆಂಡ್ ಆಗಿದೆ. ನಮ್ಮ ಸ್ಟಾಫ್ಸ್ ಪರಿಶ್ರಮ ಇರ್ಬೋದು. ಸೊ ಅದೆಲ್ಲ ಈಗ ಎದ್ದು ಕಾಣ್ತಾ ಇದೆ ನಮಗೆ. ಕೋಡುಬಳೆ ಅಂದ್ರೆ ಅಡುಕಲೆ.